ಇನ್ನು ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ರಾಮಲಿಂಗಾರೆಡ್ಡಿ ಅವರು ಸಭೆಯನ್ನು ನಡೆಸಿದ್ದಾರೆ. ಈ ಮೈಸೂರು ಮಂಡ್ಯ ಶಾಸಕರು ಮತ್ತು ಸಚಿವರುಗಳ ಜೊತೆ ಸಭೆ ನಡೆಸಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ರಾಮಲಿಂಗಾರೆಡ್ಡಿ ಅವರು ಸಭೆ ನಡೆಸಿರ್ತಕ್ಕಂಥದ್ದು. ಮೈಸೂರು ಮಂಡ್ಯ ಸಚಿವರು ಮತ್ತು ಶಾಸಕರುಗಳ ಜೊತೆ ಮೀಟಿಂಗ್ ಮಾಡಿದ್ದಾರೆ. ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಸುದ್ದಿಗೋಷ್ಠಿ ನಡೆಸಿರ್ತಕ್ಕಂಥದ್ದು. ಸಭೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಗಳ ಬಗ್ಗೆ ಚರ್ಚೆಯಾಗಿದೆ. ಸಭೆ ಬಳಿಕ ಸುದ್ದಿಗೋಷ್ಠಿ ನಡೆಸಿದ ರಾಮಲಿಂಗಾರೆಡ್ಡಿ ಅವರು ಅಲ್ಲಿ ಮಾತನಾಡಿದ್ದಾರೆ. ರಾಜ್ಯಕ್ಕೆ ಅಂದರೆ ಸದ್ಯಕ್ಕೆ ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಬರವಿಲ್ಲ. ರೆಗ್ಯುಲೇಟರಿ ಕಮಿಟಿ ಜುಲೈ 15ರಂದು ಸಭೆ ಕರೆದಿದೆ. ಪ್ರತಿ 15 ದಿನಕ್ಕೊಮ್ಮೆ ಜಲಸಂಪನ್ಮೂಲ ಸಭೆ ನಡೆಯುತ್ತೆ. ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ವೀಕ್ಷಕರೇ, ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ರಾಮಲಿಂಗಾರೆಡ್ಡಿ ಅವರು ಸಭೆ ನಡೆಸಿದ್ದಾರೆ. ಆ ಸಭೆಯಲ್ಲಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ, ಹಲವು ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಿದೆ. ಅಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಸದ್ಯಕ್ಕೆ ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಏನೂ ಬರವಿಲ್ಲ ಅಂತ ಹೇಳಿದ್ದಾರಂತ. ಸೊ ರೆಗ್ಯುಲೇಟರಿ ಕಮಿಟಿ ಜುಲೈ 15ರಂದು ಸಭೆ ಕರೆಯುತ್ತೆ. ಸೊ ಪ್ರತಿ 15 ದಿನಕ್ಕೊಮ್ಮೆ ಜಲಸಂಪನ್ಮೂಲ ಸಭೆ ನಡೆಯುತ್ತೆ. ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಯಿತು, ಒಂದು 20 ದಿವಸಕ್ಕೆ ಮುಂಚೆ ಆಗ ಮಳೆ ಬಿದ್ದಿರಲಿಲ್ಲ. ನಮ್ಮಲ್ಲಿ ಡ್ಯಾಮ್ಸ್ ಎಲ್ಲ ಕೂಡ ಭಾಳ ಕಡಿಮೆ ಇತ್ತು. ಆಗ ಮುಂದಕ್ಕೆ ಮಳೆ ಬರಲಿ ನೋಡೋಣ ಅಂತ ಮೀಟಿಂಗು ಮುಂದಕ್ಕೆ ಹಾಕಿದ್ವಿ. ಇವತ್ತು ಮೈಸೂರು, ಈಗ ಮಂಡ್ಯ, ಚಾಮರಾಜನಗರ ಈ ಭಾಗದ ಎಲ್ಲ ಸಚಿವರು ಶಾಸಕರನ್ನು ಕುಡಿಯೋ ನೀರಿನ ಸಮಸ್ಯೆಗಳ ಬಗ್ಗೆ ಮೀಟಿಂಗು ಇವತ್ತು ಮಾಡಿದ್ವಿ. ನಮ್ಮ ಯತೀಂದ್ರ ಅವರು ಕೂಡ ಬಂದಿದ್ದರು. ಯತೀಂದ್ರ ಅವರು ಅಲ್ಲಿನ ಉಸ್ತುವಾರಿ ಸಚಿವರು ಮೈಸೂರು ಮತ್ತು ಚಾಮರಾಜನಗರಕ್ಕೆ. ಮತ್ತು ಕುಡಿಯೋ ನೀರಿನ ಸಮಸ್ಯೆ ಇದೆ. ಅದರಿಂದ ಕುಡಿಯೋ ನೀರು ಬಿಡೋದ್ರ ಬಗ್ಗೆ ಇವತ್ತು ಸಾಕಷ್ಟು ಚರ್ಚೆ ಆಯಿತು. ಮತ್ತು ಮಳೆ ಕೂಡ ಆಗ್ತಾಯಿದೆ, ಇನ್ಫ್ಲೋ ಕೂಡ ಜಾಸ್ತಿ ಆಗ್ತಾಯಿದೆ. ಇದೇ ರೀತಿ ಮಳೆ ಇನ್ನೊಂದು 10-15 ದಿನ ಇದ್ದರೆ ಜುಲೈ ಆಗಸ್ಟಲ್ಲಿ ಡ್ಯಾಮ್. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.